ಅಜ್ಜಿ ಏನಾದ್ರೂ ಶುರು ಮಾಡೋದಕ್ಕೂ ಮುಂಚೆ ಅದ್ರ ಪೂರ್ವಾಪರ ಎಲ್ಲ ಯೋಚನೆ ಮಾಡ್ಬೇಕಲ್ವಾ? ಒಳ್ಳೆ ಮನಸ್ಸಿಂದ ಒಪ್ಕೊಳ್ಳೆ, ಎಲ್ಲ ಒಳ್ಳೇದೇ ಆಗುತ್ತೆ. ಅಜ್ಜಿ ಒಂದ್ ಕೆಲ್ಸ ಮಾಡೋಣವಾ? ಏನು? ಅಜ್ಜಿ ನನ್ಗೆ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲ, ಚಕ್ರಿಗೆ ಬಿಸ್ನೆಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾವಿಬ್ರು ಸೇರಿ ಬಿಸ್ನೆಸ್ ನೋಡ್ಕೊಳ್ತೀವಿ, ಓಕೆನಾ? ಎಲ್ಲ ಅವನೇ ಮಾಡಿದ್ರೆ ಕಂಪ್ನಿ ನಿಂದು ಅಂತ ಅನ್ಸ್ಕೊಳಲ್ಲ. ಎಲ್ಲ ವಿಷಯಕ್ಕೂ ಚಕ್ರಿ ಚಕ್ರಿ ಅನ್ನೋದನ್ನ ಮೊದಲು ಬಿಡು. ಸ್ವತಂತ್ರವಾಗಿ ಯೋಚನೆ ಮಾಡೋದನ್ನ ಸ್ವಲ್ಪ ಕಲ್ತ್ಕೊಳೆ. ನಾಳೆ ನಾನು ಮದ್ವೆ ಆಗ್ಬೇಕು ಅಂತಿರೋ ಹುಡುಗ ಅವ್ರ ಸಲಹೆ ಸಹಾಯ ತಗೊಂಡ್ರೆ ಏನ್ ತಪ್ಪು? ಮದುವೆ ಆದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ಮದುವೆಗೆ ಮುಂಚೆ ಬಿಸ್ನೆಸ್ ಅಲ್ಲಿ ದುಡ್ಡಿನ ವ್ಯವಹಾರದಲ್ಲಿ ಅವನು ಇನ್ವಾಲ್ವ್ ಮಾಡ್ಬೇಡ. ನಿಮ್ಗೆ ಮೊದಲನೇ ದಿವಸದಿಂದಾನು ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಲ್ಲ. ಚಂಡಿ ದೇವನ್ ಕಂಡ್ರೆ ಭಕ್ತಿಗಿಂತ ಭಯ ಜಾಸ್ತಿ ಅಲ್ವಾ, ಹಾಗೆ ಅವನುವೆ. ಅಷ್ಟು ಒಳ್ಳೆಯವರು, ಅವ್ರನ್ನ ಚಂಡಿ ಅಂತಿರಲ್ಲ? ಅಪ್ರಂಜಿ ಕಡೆ ಚಕ್ರಿ ಸಾಕಾ? ಈಗ ಅವ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸೋದನ್ನ ನಿಲ್ಸು, ವ್ಯವಹಾರದ ಬಗ್ಗೆ ಮಾತಾಡು. ನೋಡಿ, ನೀವ್ ಏನೇ ಹೇಳಿದ್ರು ಸರಿ, ನಾನ್ ಚಕ್ರಿ ಮಾತು ಕೇಳೇ ಕೇಳ್ತೀನಿ, ಅವ್ರ ಹೆಲ್ಪ್ ತಗೊಂಡೇ ತಗೊಳ್ತೀನಿ. ಒಂದ್ ನಿಮಿಷ ನಿಂತ್ಕೋ. ಸರಿ ಕಣೆ, ಈಗ ಎಲ್ಲಾನು ಶುರುವಾಗ್ಲಿ, ಆಮೇಲೆ ಚಕ್ರಿಗೆ ಹೇಳುವಂತೆ. ಅಜ್ಜಿ ಈಗ್ಲೇ ಹೇಳಿದ್ರೆ ಏನಾಗುತ್ತೆ? ಏನಾಗುತ್ತೋ ಬಿಡುತ್ತೇನೋ ವಿಷಯ ಅಲ್ಲ ಕಡೆ, ಹೇಳ್ಬೇಡ ಅಂದ್ರೆ ಹೇಳ್ಬೇಡ ಅಷ್ಟೇ. ಅಜ್ಜಿ ಮಾತು ಕೇಳ್ತೀಯಲ್ವಾ? ಸರಿ, ಹೇಳಲ್ಲ. ಇವಳು ತಲೆ ಮೇಲೆ ಚೆನ್ನಾಗಿ ಮೆನ್ಸರ್ದಿದ್ದಾನೆ, ಕಳ್ಕೊರ್ಬ. ಯಾವಾಗಲೂ ಚಕ್ರಿ ಚಕ್ರಿ ಅಂತ ಅವ್ನು ಇತ್ತೇನೆ ಹೋಗ್ತಾಳೆ.